ಇನ್ನು ಧರ್ಮಸ್ಥಳದಲ್ಲಿ ನಡೆದಿರುವಂತಹ ಪದ್ಮಲತಾ, ನಾರಾಯಣ, ಯಮುನಾ ಮತ್ತು ಸೌಜನ್ಯ ಮುಂತಾದ ಅಪಹರಣ, ಅತ್ಯಾಚಾರ, ಕೊಲೆ ಮತ್ತು ಅಸಹಜ ಸಾವುಗಳ ಸಮಗ್ರ ತನಿಖೆ ಮಾಡಬೇಕು ಅಂತ ಕಲಬುರಗಿಯಲ್ಲಿಂದು ಸಿಪಿಐಎಂನ ಕಾರ್ಯದರ್ಶಿ ಕೆ ನೀಲ್ ಅವರು ಒತ್ತಾಯಿಸಿದ್ದಾರೆ. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ನಡೆದಂತಹ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಧರ್ಮಸ್ಥಳ ವರದಿಯಲ್ಲಿ ನಡೆದಂತಹ ಎಲ್ಲ ಭೂಕಬಳಿಕೆ ಮತ್ತು ಅಕ್ರಮ ಪ್ರಕರಣಗಳ ಸಮಗ್ರ ತನಿಖೆ ಮಾಡಬೇಕು ಮತ್ತು ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಹೆಸರಿನಲ್ಲಿ ನಡೆದಿರುವಂತಹ ಕಿರುಕುಳ, ದೌರ್ಜನ್ಯ ಮತ್ತು ಆತ್ಮಹತ್ಯೆ ಪ್ರಕರಣಗಳ ಸಮಗ್ರ ತನಿಖೆ ಆಗಬೇಕು ಅಂತ ಸುದ್ದಿಗೋಷ್ಠಿ ಮೂಲಕ ಕೆ ನೀಲ್ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಮನವಿಯನ್ನ ಮಾಡಿದ್ದಾರೆ. ನಾನು ಮತ್ತೆ ಕ್ಲಿಯರ್ ಮಾಡ್ತೀನಿ, ಕಮ್ಯುನಿಸ್ಟರು ಯಾವತ್ತೂ ಹಿಂದಿಲ್ಲ. ಜಗತ್ತಿನಲ್ಲಿ ಕಮ್ಯುನಿಸ್ಟರು ಅನ್ಯಾಯ, ಅತ್ಯಾಚಾರ, ದೌರ್ಜನ್ಯಗಳಾದಾಗ, ಎಳೆ ಕೂಸುಗಳ ಮೇಲೆ ಅತ್ಯಾಚಾರ ಮಾಡಿ ಬೀದಿಗೆ ಹಾಕಿದಾಗ ಜೀವದ ಹಂಗು ತೊರೆದು ನಮ್ಮ ಪಕ್ಷ ಅವತ್ತಿಂದ ಇವತ್ತು ಹೋರಾಟ ಮಾಡಿದೆ. ಹಾಗಾಗಿ ನಾವು ಷಡ್ಯಂತ್ರ ಮಾಡಲ್ಲ, ಹಿಂದಿಲ್ಲ. ಎರಡನೇ ಅಂಶ ಕ್ಲಿಯರ್ ಮಾಡ್ತೀವಿ ನಾವು. ನೀವು ಸುಳ್ಳು ಪ್ರಚಾರ ಮಾಡ್ತಾ ಇದ್ದೀರಿ, ಬಿಜೆಪಿ ಮತ್ತು ಕಾಂಗ್ರೆಸ್ ಅವರು ಇಬ್ರು ಸೇರ್ಕೊಂಡು ಮಾಡ್ತಾ ಇದ್ದೀರಿ. ಇಬ್ರು ಏನಂತ ಧರ್ಮಸ್ಥಳಕ್ಕೆ ಅಪಮಾನ ಮಾಡ್ತಾರೆ. ಧರ್ಮಸ್ಥಳ ಅನ್ನೋದು ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯ ದೇವಸ್ಥಾನ ಪ್ರತಿನಿಧಿಸಲ್ಲ. ಧರ್ಮಸ್ಥಳ ಅಲ್ಲಿ ಜನತೆಯನ್ನು ಒಳಗೊಂಡಂತ, ಗ್ರಾಮ ಪಂಚಾಯತನ್ನು ಒಳಗೊಂಡಂತ, ಸಮಸ್ತ ಸಮುದಾಯದ ಜನವನ್ನು ಒಳಗೊಂಡಂತ ಒಂದು ಗ್ರಾಮ. ಗ್ರಾಮದಲ್ಲಿ ಒಂದು ದೇವಸ್ಥಾನ. ದೇವಸ್ಥಾನದ ವಿರುದ್ಧ ಯಾರೂ ಮಾತಾಡಿಲ್ಲ, ಧರ್ಮದ ವಿರುದ್ಧ ಯಾರೂ ಮಾತಾಡಿಲ್ಲ. CPM ಪಕ್ಷವಂತೂ ಧರ್ಮವನ್ನ, ದೇವರ ಭಕ್ತಿಯನ್ನ ಪ್ರತಿಯೊಬ್ಬ ವ್ಯಕ್ತಿಯ ಅವರವರ ವೈಯಕ್ತಿಕ ಹಕ್ಕು. ಆ ಹಕ್ಕುಗಳಿಗೆ, ಅವರು ವೈಯಕ್ತಿಕ ಸ್ವಾತಂತ್ರ್ಯಕ್ಕೆ ಯಾರೂ ಧಕ್ಕೆ ಮಾಡಬಾರ್ದು ಅಂತ ನಮ್ಮ ಸ್ಪಷ್ಟವಾದ ನಿಲುವು. ಹಾಗಾಗಿ ಬಿಜೆಪಿ ಕಾಂಗ್ರೆಸ್ಸಿಗರಿಬ್ಬರು ಧರ್ಮ, ದೇವರು, ದೇವಸ್ಥಾನದ ಪಾವಿತ್ರ್ಯತೆಯವರು ಹಾಳು ಮಾಡ್ತಾ ಇದ್ದಾರೆ, ಜಗತ್ತಿನಲ್ಲಿ ಇದು ಮಾಡ್ತಾ ಇದ್ದಾರೆ ಅಂತ ಹೀಗೆಲ್ಲ ಏನೇನೋ ಹೇಳ್ಕೊತಿದಾರ. ಜನರಿಗೆ ದಿಕ್ ತಪ್ಪಿಸ್ತಾ ಇದ್ದೀರಿ, ಎಚ್ಚರ. ಅಲ್ಲಿ ಜನ ತಮ್ಮ ಮಕ್ಕಳನ್ನು ಕಳ್ಕೊಂಡವರು, ಹೆಣ್ಮಕ್ಳನ್ನು ಕಳ್ಕೊಂಡವರು ಅವತ್ತು ಬೀದಿಗೆ ಬಂದಿದ್ದಾರ, ಈಗಲೂ ಬೀದಿಗೆ ಬಂದಿದ್ದಾರ. ಹೀಗೆ ಸುಳ್ಳನ್ನು ಹೇಳಬಾರ್ದು. ಯಾರು ಧರ್ಮ, ದೇವರು, ದೇವಸ್ಥಾನದ ವಿರುದ್ಧ ಮಾತಾಡಿಲ್ಲ. ಸೊ ಈಗ ನಾವು ಕೊನೆಯದಾಗಿ CPIM ಪಕ್ಷ ನಾವು ಆಗ್ರಹ ಮಾಡ್ತಾ ಇದ್ದೀವಿ. ಏನು ಮಾಡ್ತಾ ಇದ್ದೀವಿ ಅಂತ ಕೇಳಿದ್ರೆ, ಆ್ಯಕ್ಚುಲಿ SIT 86ರಿಂದ ಇಲ್ಲಿವರೆಗೆ ನಡೆದಂಥ ಎಲ್ಲ ಅಸಹಜ ಸಾವುಗಳು, ಎಲ್ಲ ಅತ್ಯಾಚಾರ, ಕೊಲೆಗಳು ಸಮಗ್ರವು SIT ವ್ಯಾಪ್ತಿಗೆ ಬರ್ತದೆ. ಕೇವಲ ಅನಾಮಿಕ ತೋರಿಸುವಂಥ ಆ ಭೂಮಿ ಒಳಗ ಎಷ್ಟೋ ವರ್ಷದಿಂದ ಅಥವಾ ಹೋಗದಂಥ ಹೆಣಗಳದ ಬಗ್ಗೆ ಮಾತ್ರ ಅಲ್ಲ, ಅದೊಂದು ಅಂಶ ಅದರಲ್ಲಿ ಅಷ್ಟೇ. ಆದರೆ ಸರ್ಕಾರದ ಆದೇಶ ನೀವು ಕಾಪಿ ನೋಡಬೇಕು. ಸರ್ಕಾರದ ಆರ್ಡರ್ ಕಾಪಿ ನಿಮ್ಗೆಲ್ಲರಿಗೂ ಕಳಿಸ್ತೀವಿ ಬೇಕಾದರೆ. ನಾವು ಆದೇಶದ ಕಾಪಿಯಲ್ಲಿ ಸ್ಪಷ್ಟ ಅದ ಏನಂತ, 86ರಿಂದ ಇಲ್ಲಿವರೆಗೆ ನಡೆದಂಥ ಎಲ್ಲ ಅಸಹಜ ಸಾವುಗಳು, ಅತ್ಯಾಚಾರಗಳು, ಕೊಲೆಗಳು, ಎಷ್ಟೆಲ್ಲ ದೂರುಗಳು ಬಂದಿದ್ದಾವೋ ಸಮಗ್ರ ತನಿಖೆ ನಡಿಬೇಕು ಅಂತ SIT ಅದ. ಹಾಗಾಗಿ ಅದು ಆ ಕೆಲಸ ಮಾಡಬೇಕು. ಆಮೇಲೆ SIT ಆಫೀಸನ್ನು ಈಗ ಒಂದು ಪೊಲೀಸ್ ಠಾಣೆ ರೀತಿಯಲ್ಲಿ ತೆಗಿಬೇಕು ಅಂತ ಹೇಳ್ಯಾರ. ಯಾರೆಲ್ಲ ಬಂದು ದೂರು ಕೊಡ್ತಾರೋ ದೂರು ಕೊಡಲಿ, ಯಾಕಂದ್ರೆ ಅವತ್ತು ಭಯಪಡಿಸಿ ದೂರು ಕೊಡ್ಲಾರ್ದಂಗೆ ನೋಡ್ಕೊಂಡಾರ. ಸೊ ಎಲ್ಲರೂ ಈಗ ಅನೇಕ ಜನ ಬಂದು ದೂರು ಕೊಡಲಿಕ್ಕೆ ಶುರು ಮಾಡ್ಯಾರ. ನಾವು ಹೇಳ್ತೀವಿ, ಇದರಲ್ಲಿ ಸ್ಪಷ್ಟವಾಗಿ SITಗೆ ಕೆಲಸ ಮಾಡಲಿಕ್ಕೆ ಬಿಟ್ಬಿಡಬೇಕು. ಯಾರು ಅತ್ಯಾಚಾರಿಗಳಿದ್ದಾರೆ, ಯಾರು ಕೊಲೆಗಡಕರಿದ್ದಾರೆ, ಯಾರು ಏನೆಲ್ಲ ಮಾಡಿದ್ದಾರೆ ಅವರಿಗೆ ಶಿಕ್ಷೆ ಆಗೋ ರೀತಿಯಲ್ಲಿ ಮಾಡಬೇಕು. ಕರ್ನಾಟಕದ ಸರ್ಕಾರಕ್ಕೆ ಸತ್ವ ಪರೀಕ್ಷೆಯ ಸಮಯ, ಕರ್ನಾಟಕದ ನ್ಯಾಯ ಪರಂಪರೆಗೆ, ನೆಲದ ನ್ಯಾಯಕ್ಕೆ ಸತ್ವ ಪರೀಕ್ಷೆಯ ಸಂದರ್ಭ, ಇದನ್ನು ಕರ್ನಾಟಕ ಸರ್ಕಾರ ಕಳ್ಕೋಬಾರ್ದು ಅಂತ ವಿನಂತಿ ಮಾಡ್ತೀವಿ, ಆಗ್ರಹ ಮಾಡ್ತೀವಿ. ಇನ್ನು ನಾವು ಆಗ್ರಹ ಮಾಡೋದು 3 ಅಂಶಗಳು CPIM ಪಕ್ಷವಾಗಿ. ಒಂದನೇ ಅಂಶ, ಅಲ್ಲಿಂದ ಇಲ್ಲಿವರೆಗೆ ನಡೆದಂಥ ಎಲ್ಲ ಅತ್ಯಾಚಾರ, ಕೊಲೆಗಳು, ಮಕ್ಕಳ ಆದಿಯಾಗಿ ಎಷ್ಟೆಲ್ಲ ನಡೆದವು, ಅಸಹಜ ಸಾವುಗಳ ಆದಿಯಾಗಿ ಎಲ್ಲವನ್ನ ಸಮಗ್ರ ತನಿಖೆ ಮಾಡಬೇಕು. ಯಾವುದೇ ಒತ್ತಡಕ್ಕೆ ಒಳಗಾಗಿ ತನಿಖೆ ಕೈ ಬಿಡಬಾರ್ದು. ಎರಡನೇ ಅಂಶ, ಅಲ್ಲಿ ಕೇವಲ ಇದು ಒಂದೇ ಪ್ರಶ್ನೆ ಇಲ್ಲ, ಮೂಲ ಭೂಮಿ ಪ್ರಶ್ನೆ ಅದ. ಅಲ್ಲಿ ಸಾವಿರಾರು ಎಕರೆ ಭೂಮಿಯ ಪ್ರಶ್ನೆ ಅದ. ಹೆಗ್ಗಡೆ ಕುಟುಂಬದವರೇ ನಾವು ಭೂರಹಿತರಿದ್ದೀವಿ ಅಂತೇಳಿ ಬರ್ಕೊಟ್ಟು ಅಫಿಡವಿಟ್ ಕೊಟ್ಟು ಭೂಮಿಯನ್ನ, ಸರ್ಕಾರದ ಭೂಮಿಯನ್ನು ತಗೊಂಡಿರೋದು, ಅರಣ್ಯ ಇಲಾಖೆ ಕಂದಾಯ ಭೂಮಿ ಮತ್ತು ಅರಣ್ಯ ಇಲಾಖೆ ಭೂಮಿಗಳನ್ನ ತಗೊಂಡಿರೋದಕ್ಕೆ ದಾಖಲೆಗಳಿದ್ದಾವೆ ಎಲ್ಲವೂ. ಮಾಹಿತಿ ಹಕ್ಕು ಕಾನೂನಡಿಯಲ್ಲಿ ಭಾಳ ಜನ ತಗೊಂಡಾರ, ನಾವು ಒಬ್ಬರೇ ಅಲ್ಲ, ಅನೇಕ ಜನ ತಗೊಂಡಾರ ಇದನ್ನು. ಹಾಗಾಗಿ ಭೂಮಿದ ಬಗ್ಗೆ ದೊಡ್ಡ ಹಗರಣದಲ್ಲಿ ಭೂಮಿ ಕೊಡಲ್ಲ ಅಂದವರಿಗೆಲ್ಲ ಅಲ್ಲಿ ಅನೇಕ ಆಕ್ಸಿಡೆಂಟ್ಗಳಾಗ್ಯವ, ಸಾವುಗಳಾಗ್ಯವ, ಆತ್ಮಹತ್ಯೆಗಳಾಗ್ಯವ, ಊರು ಬಿಡಿಸಿ ಓಡಿಸಿದ್ದದ. ಯಾರಿದ್ದಾರೆ ಇದರ ಹಿಂದೆ? ಕಣ್ಣು ಮುಂದಿನ ಸತ್ಯವನ್ನು ಹೇಳಲಿಕ್ಕೆ ನೀವು ಭಯಪಟ್ಟರೆ ನಡೆಯಲ್ಲ. ಅದು SITಗೆ ಒಪ್ಪಿಸಬೇಕು.